ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ, ಗುಡ್ ಮಾರ್ನಿಂಗ್. ಸೊ ಆ್ಯಕ್ಚುಲಿ ಗುಡ್ ಆಫ್ಟರ್ನೂನು 12:30 ಆಗಿದೆ. ಬಟ್ ನಾನು ಇವಾಗ ಎದ್ದಿದ್ದೀನಿ. ಸೊ ಇವಾಗ ಚಾಮರಾಜನಗರಕ್ಕೆ ಹೊರಡಬೇಕು. ಜೇಬಲ್ಲಿ ₹1 ಕಾಸಿಲ್ಲ. ಸೊ ನಮ್ಮೂರು ಗೇಟಿಂದ, ಚಿಕ್ಕತುಪ್ಪೂರು ಗೇಟಿಂದ ಚಾಮರಾಜನಗರದವರೆಗೂ ಲಿಫ್ಟ್ ಕೇಳ್ಕೊಂಡು ಹೋಗೋಣ ಅಂತ ಇದ್ದೀನಿ. ನೋಡೋಣ ಆಗುತ್ತಾ ಆಗೋದಿಲ್ವ ಈ ಟಾಸ್ಕ್ ಅನ್ನೋದು. ಸದ್ಯಕ್ಕೆ ನಾನು ನಮ್ಮೂರಿನ ಹೈವೇಲಿ ನಿಂತಿದ್ದೀನಿ. ಬ್ಯಾಕ್ ಸೈಡ್ ಪೆಟ್ರೋಲ್ ಬಂಕ್ ಇದೆ. ಸೊ ಈಗ ಇಲ್ಲಿಂದ ಚಾಮರಾಜನಗರಕ್ಕೆ 32 ಕಿಲೋಮೀಟ್ರ್ ಇದೆ. ಸೊ ಲಿಫ್ಟ್ ಕೇಳಬೇಕು. ಸೊ ನೋಡೋಣ, ವೆಹಿಕಲ್ಸ್ ಬರ್ತಿದ್ದಾವೆ. ಆ್ಯಕ್ಚುಲಿ ಇವತ್ತು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ, ಏನೋ ಗೊತ್ತಿಲ್ಲ. ಯಾವುದೋ ಒಂದು ಸ್ಟೈಲು ಅಂದ್ಬಿಟ್ಟು ಒಂದು ಟೀ ಶರ್ಟ್ ಇತ್ತು, ಹಾಕ್ಕೊಂಡು ಅದ್ರ ಮೇಲೆ ಒಂದು ಶರ್ಟ್ ಹಾಕ್ಕೊಂಡೆ. ಬಟನ್ ಏನೂ ಹಾಕಿಲ್ಲ. ಸೊ ತುಂಬ ವೆಹಿಕಲ್ಗಳನ್ನೇ ಬರ್ತಾ ಇದ್ದಾವೆ. ನಮ್ಮ ಚಾಮರಾಜನಗರ ಅಂತೂ ಹೈವೇ ಆಗಿರೋದ್ರಿಂದ, ಸೊ ನ್ಯಾಷನಲ್ ಹೈವೇ. ಸೊ ತುಂಬ ವೆಹಿಕಲ್ಗಳು ಬರ್ತಾ ಇರುತ್ತೆ. ಸೊ ಡ್ರಾಪ್ ಕೇಳಿ ನೋಡೋಣ. ಸೊ ತುಂಬ ವೆಹಿಕಲ್ ಬರ್ತಾ ಇದೆ, ಯಾವುದೋ ಒಂದು ಕೇಳಿ ನೋಡ್ತಾನೆ. ಸರ್ ಚಾಮರಾಜನಗರ? ಓಕೆ, ಕರೆಕ್ಟ್. ಥ್ಯಾಂಕ್ ಯು ಸರ್. ಸೊ 2 ವೀಲರ್ ಬೈಕ್ ಸಿಕ್ತು. ಸೊ ಬ್ರದರು ಬಂದು ಚಾಮರಾಜನಗರಕ್ಕೆ ಹೋಗ್ತಾ ಇಲ್ಲ, ತೆರಕನಂಬಿ ತನಕ ಹೋಗ್ತೀನಿ ಅಂತ ಹೇಳಿದ್ರು. ಸೊ ತೆರಕನಂಬಿ ತನಕ ಲಿಫ್ಟ್ ತಗೊಳ್ಳೋಣ ಅಂತ ಹೇಳಿ ಅಣ್ಣನ ಬೈಕ್ ಹತ್ಕೊಂಡೆ. ಫೈನಲಿ ತೆರಕನಂಬಿಗೆ ಬಂದೆ ವಿತೌಟ್ ಮನಿ. ಸೊ ಡ್ರಾಪ್ ಕೇಳ್ಕೊಂಡೆ ಬಂದೆ. ಸೊ ದಿಸ್ ಇಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ. ಇವಾಗ ತೆರಕನಂಬಿಗೆ ಬಂದೆ. ಸೊ ಜಸ್ಟ್ 12 ಕಿಲೋಮೀಟ್ರ್ ಏನೋ ನಮ್ಮೂರಿಂದ. ಸೊ ಅದಾದ ನಂತರ ಇಲ್ಲಿಂದ ಇನ್ನೊಂದು 20 ಕಿಲೋಮೀಟ್ರ್ ಇದೆ. ಸೊ ಚಾಮರಾಜನಗರ. ಸೊ ಈಗಲೂ ಕೂಡ ಲಿಫ್ಟ್ ಕೇಳ್ಕೊಂಡೆ ಚಾಮರಾಜನಗರಕ್ಕೆ ಹೊರಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ಲೆಟ್ಸ್ ಹ್ಯಾವ್ ಎ ಸಿ. ತೆರಕನಂಬಿ ಬಸ್ ಸ್ಟಾಪ್ ಹತ್ರ ಇದ್ದೀನಿ. ಸೊ KSRTC ಬಸ್ ಸ್ಟಾಪ್. ನಾನು ಬ್ಯಾಕ್ ಸೈಡ್ ನೋಡ್ಬೋದು, ಗಂಡು ಮಕ್ಕಳು ತವ್ರ ಮನೆ ಕಾಣ್ತಾ ಇದೆ. ಸರ್ ನಗರ. A few moments later. ಆ್ಯಕ್ಚುಲಿ ಇಲ್ಲಿ ನಮ್ಮದು ಹಳ್ಳಿ ಭಾಗ ಆಗಿರೋದ್ರಿಂದ ಜಾಸ್ತಿ ಹಳ್ಳಿಗಡ ಕಡೆ ಹೋಗ್ಬಿಡ್ತಾರೆ. ಚಾಮರಾಜನಗರ. ಓಕೆ, ಥ್ಯಾಂಕ್ ಯು ಸರ್. ಒಂದು ಬೈಕ್ ಸರ್ ಎಲ್ಲೂ ಗೊತ್ತಿದೆ. ಅಲ್ಲಿ ವೀರಂಪುರ ಗೇಟ್ ಅಂತ ಇದೆ. ಹರಬೆ ಹೋಬಳಿ ಮುಕ್ನಳ್ಳಿ ಭಾಗ. ನನಗೆ ವೀರಂಪುರ ತನಕ ಬ್ರದರು ಡ್ರಾಪ್ ಮಾಡಿದ್ರು. ಸೊ ಇಲ್ಲಿಂದ ಇನ್ನು ಚಾಮರಾಜನಗರ 7-8 ಕಿಲೋಮೀಟ್ರ್ ಅಷ್ಟೇ ಇದೆ. ಸೊ ಇನ್ನೊಂದು 7 ಕಿಲೋಮೀಟ್ರ್ ಅಲ್ವಾ. ಸೊ ಇಲ್ಲಿಂದನೂ ಡ್ರಾಪ್ ಕೇಳ್ಕೊಂಡು ಹೊರಟು ಬಿಡೋದು. ಸಲನೂ ನಮಗೆ ಈಸಿ ಆಗೋದಿಲ್ಲ. ಸೊ ಈ ಥರ ಲಿಫ್ಟ್ ಕೇಳ್ಕೊಂಡು ಹೋಗ್ಬೋದು. ಒಂದಷ್ಟು ಸಮಯ ವೆಯ್ಟ್ ಮಾಡಿಸುತ್ತೆ. ಕೆಲವು ಸಲ ವೆಹಿಕಲ್ಗಳು ಸಿಗದೇ ಇರ್ಬೋದು. ಸೊ ಆ ಟೈಮಲ್ಲೆಲ್ಲ ನಾವು ವೆಯ್ಟ್ ಮಾಡಲೇಬೇಕಾಗುತ್ತೆ. ನನಗೆ ಈ ಥರ ಇದು ನನಗೆ ಮೊದಲನೇ ಎಕ್ಸ್ಪೀರಿಯೆನ್ಸ್. ಆ್ಯಕ್ಚುಲಿ ನನಗೆ ಈ ಥರ ಆಗಲೇ ಇಲ್ಲ. ಸೊ ನನಗೆ ಬೇಗನೆ ವೆಹಿಕಲ್ಗಳು ಸಿಕ್ಕಿದ್ವು. ಸೊ 2 ವೀಲರ್ ಆಗಿರೋದ್ರಿಂದ ತುಂಬ 2 ವೀಲರ್ ಓಡಾಡ್ತಾ ಇರ್ತವೆ. ಸೊ ಹಾಗಾಗಿ ಆಬ್ವಿಯಸ್ಲಿ ಲಿಫ್ಟ್ ಕೊಡ್ತಾರೆ. ನಾಚಿಕೆ ಬಿಟ್ರೇನೆ ಗುರು ವ್ಲಾಗ್ ಮಾಡೋಕ್ಕಂತೂ ಸಾಧ್ಯ, ಅದಂತೂ ಸತ್ಯ. ಸೊ ಆದರೆ ನನಗೆ ಒಂದಷ್ಟು ಶೈನೆಸ್ ಇಲ್ಲ, ನಾಚಿಕೆ ಬಿಟ್ಟಿರೋದಕ್ಕೆ ನಾನು ಇವತ್ತು ಪಬ್ಲಿಕ್ಕಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡೋ ಅಷ್ಟೊಂದು ಧೈರ್ಯ ನನಗಿದೆ ಅಂತ ಹೇಳಬಲ್ಲೆ. ಸೊ ಅಂದರೆ ಆ ಥರದ ಧೈರ್ಯ ಅಲ್ಲ. ಸೊ ಬೋಲ್ಡಾಗಿ ಯಾರು ಏನು ಅಂದ್ಕೊಳ್ತಾರೆ ಅಂತ ತಲೆ ಕೆಡಿಸ್ಕೊಳ್ದೇನೆ ವಿಡಿಯೋ ಮಾಡೋ ಲೆವೆಲ್ಗೆ ನಾನು
ಅವ್ರ ಪಾಡ್ಗೆ ಅವ್ರು ಹೋಗ್ತಿರ್ತಾರೆ, ನಮ್ಮ ಪಾಡಿಗೆ ನಾವು ಏನೋ ವೀಡಿಯೋ ಮಾಡ್ಕೊಳ್ತಾ ಹೋಗ್ತಿರ್ತೀವಿ. ಸೊ ಬಟ್ ಯಾರಿಗೂ ತೊಂದರೆ ಆಗಬಾರ್ದು ಅಷ್ಟೇ. ನಮ್ಮ ವೀಡಿಯೋಸಿಂದ ಮತ್ತೊಬ್ಬರಿಗೆ ತೊಂದರೆ ಆಗದೆ ಇರೋ ರೀತಿ ನಡ್ಕೊಳ್ಬೇಕು. ಇದು ನನ್ನ ಒಂದು ಒಪಿನಿಯನ್ ಅಷ್ಟೇ. ಸೊ ಆಮೇಲೆ ಇದರಲ್ಲಿ ಡ್ಯುಯಲ್ ಮೋಡಲ್ಲಿ ಸೊ ವಿಡಿಯೋ ಮ್ಯೂಟ್ ಮಾಡ್ಕೊಳ್ಳೋದಕ್ಕಿಲ್ಲ. ಸೊ ಅದೊಂದು ಪ್ರಾಬ್ಲಮ್ ಇಲ್ಲಿ. ಪದೇ ಪದೇ ವಿಡಿಯೋನ ಡೈರೆಕ್ಟ್ ಮುಗಿತಿದ್ದಂಗೆ ಆಫ್ ಮಾಡ್ಕೊಳ್ಬೇಕು ಅಂತ ಇದೆ. ಸೊ ಇಲ್ಲಿ ಮ್ಯೂಟ್ ಮಾಡ್ಕೊಳ್ಳೋದಕ್ಕೆ ಏನು ನಮಗೆ ಇದು ಆಪ್ಷನ್ನೇ ಇಲ್ಲ, ಪುಟ್ಟೇ ಇಲ್ಲ ಮೊಬೈಲಲ್ಲಿ. ಯಾವ ವೆಹಿಕಲ್ ಸಿಗುತ್ತೋ 6-7 ಕಿಲೋಮೀಟ್ರ್ ಇರೋದ್ರಿಂದ ಬೇಗ ಹೊರಟೋಗ್ಬೋದು. ಸೊ ಪಚ್ಚಪ್ಪ ಸರ್ಕಲ್ ತನಕ ಒಂದು 7-8 ಕಿಲೋಮೀಟರ್ಸ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸಿದ್ದು ಹೆಲ್ಮೆಟ್ ತೆಗೀರಿ, ಸಬ್ಸ್ಕ್ರೈಬರ್ಸ್ ಆದರೂ ನೋಡಲಿ. ಸೊ ನಮ್ಮ ಸಿದ್ದು ಬ್ರದರ್ ಅವರು ವೀರನ್ಪುರ ಗೇಟಿಂದ ಇಲ್ಲಿ ತನಕ ಡ್ರಾಪ್ ಮಾಡೋದು. ಥ್ಯಾಂಕ್ ಯು ಸೋ ಮಚ್. ಸೊ ಆ್ಯಕ್ಚುಲಿ ಗುಂಡ್ಲುಪೇಟೆಯಿಂದ ಚಾಮರಾಜನಗರ ತನಕನೂ ಸೇಮ್ ನಾನು ಏನು ಹೇಳಿದ್ದೆ. ಸೊ ಲಿಫ್ಟ್ ಕೇಳ್ಕೊಂಡೆ ಚಾಮರಾಜನಗರಕ್ಕೆ ಬರ್ತೀನಿ ಅಂತ. ಸೊ ಆ್ಯಕ್ಚುಲಿ ಐ ಕಂಪ್ಲೀಟೆಡ್ ಮೈ ಟಾಸ್ಕ್. ಸೊ ರೈಟ್ ಸೈಡಲ್ಲಿ ನಮ್ಮ ಚಾಮರಾಜನಗರ KSRTC ಬಸ್ ಸ್ಟ್ಯಾಂಡ್ ಇದೆ. ಸೊ ಆ್ಯಕ್ಚುಲಿ ಇಲ್ಲಿ ಆ್ಯಕ್ಚುಲಿ ನಮ್ಮ ಫ್ರೆಂಡ್ಸ್ ಇದ್ದಾರೆ. ಸೊ ಅವ್ರು ಭೇಟಿ ಆಗ್ತೇನೆ. ಸೊ ಥ್ಯಾಂಕ್ ಯು ಸೋ ಮಚ್. ಇದು ಆ್ಯಕ್ಚುಲಿ ನನ್ನ ಮೊದಲ ಪ್ರಯತ್ನ ವ್ಲಾಗ್ ಮಾಡೋದು. ಅಂದರೆ ವ್ಲಾಗ್ ಅಂದರೆ ಈ ಥರ ಲಿಫ್ಟ್ ಕೇಳಿಕೊಂಡು ಒಂದು 32 ಕಿಲೋಮೀಟರ್ ಒಂದು ಸಿಟಿಗೆ ಬಂದೆ, ಗುಂಡ್ಲುಪೇಟೆಯಿಂದ ಚಾಮರಾಜನಗರಕ್ಕೆ. ಸೊ ಏನೇ ಆಗಲಿ ಇದೊಂದು ಹೊಸ ಅನುಭವ ಆಯಿತು ನನಗೆ. ಮತ್ತಷ್ಟು ವಿಡಿಯೋ ಮಾಡೋದಕ್ಕೆ ಮತ್ತಷ್ಟು ಒಂದು ಮೋಟಿವ್ ಸಿಕ್ಕಂಗೆ ಆಗುತ್ತೆ ನನಗೆ. ಸೊ ಹೀಗೆ ನೋಡ್ತಾ ಇರಿ, ಮತ್ತಷ್ಟು ವ್ಲಾಗ್ಗಳನ್ನ ಮಾಡ್ತಾ ಹೋಗ್ತೇನೆ ಇನ್ನು ಮುಂದೆ. ಸೊ ಆ್ಯಕ್ಚುಲಿ ಕಾಲೇಜ್ ಟೈಮ್ ಆಗಿರೋದ್ರಿಂದ ನಾನು ಜಾಸ್ತಿ ವಿಡಿಯೋ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಇವಾಗ 2 ಮಂತ್ಸ್ ಲೀವ್ ಇದೆ. ಸೊ ಒಂದಷ್ಟು ವೀಡಿಯೋಗಳನ್ನ ನಿಮಗೆ ಕಂಟೆಂಟ್ಗಳನ್ನ ಕೊಡೋಣ ಅಂತ ವೀಡಿಯೋ ಮಾಡ್ತಾ ಹೋಗ್ತೀನಿ. ಸೊ ಎಲ್ಲರೂ ಕೂಡ ವೀಡಿಯೋ ನೋಡ್ತಾ ಇರಿ. ಥ್ಯಾಂಕ್ ಯು ಸೊ ಮಚ್. ಬಾಯ್ ಬಾಯ್.